ಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನರು ಸಾವನ್ನಪ್ಪಿದ್ದಾರಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪ್ರತ್ಯಕ್ಷದರ್ಶಿ ಮನೋಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಸಂಜೆ 4:30ರ ವೇಳೆಗೆ ಸ್ಟೇಡಿಯಂ ಹತ್ರ ತುಂಬಾ ಜನರಿದ್ರು ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿರೋದು ಅವರು. ಬೆಂಗಳೂರಿನಲ್ಲಿ ಈ ಘಟನೆಯ ಪ್ರತ್ಯಕ್ಷದರ್ಶಿ ಮನೋಜ್ ಅವರು ಹೇಳಿಕೆ ಕೊಟ್ಟಿರೋದು. ಗೇಟ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತಾ ಇದ್ರು, ಒಳಗೆ ಬಿಡ್ತಾ ಇರಲಿಲ್ಲ ಅಲ್ಲಿ ಬಂದಿದ್ದವ್ರನ್ನ. ಪೊಲೀಸರು ಹೆಚ್ಚು ಸಹಾಯ ಮಾಡಿದ್ರು, ಇಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ಜನ ಸಾಯ್ತಾ ಇದ್ರು. ಇನ್ನೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಬೇಕಾಗಿತ್ತು. ನನ್ನ ಕೆಲ ಗೆಳೆಯರಿಗೂ ಕೂಡ ಗಾಯಗಳಾಗಿದ್ವು ಅಂತ ಪ್ರತ್ಯಕ್ಷದರ್ಶಿ ಮನೋಜ್ ಮಾತನಾಡಿದ್ದಾರೆ. ಇದು ಬೆಂಗಳೂರು ಮಾತ್ರ ಸೀಮಿತ ಅಲ್ಲ, ಒಬ್ಬರ ಮೇಲೆ ಒಬ್ರು ಬಿಡ್ತಾ ಇದ್ದಾರೆ. ಒಂದ್ ನಿಮಿಷ ಗೇಟ್ ಓಪನ್ ಮಾಡ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಓಪನ್ ಮಾಡಿದವಾಗ 50 ಜನ ಪಾಸ್ ಆಗ್ತಾ ಇದ್ದಾರೆ, ಇನ್ನ ಒಂದು 30% ಕೆಳಗಡೆ ಬೀಳ್ತಾ ಇದ್ದಾರೆ. ಏನಿಲ್ಲ, ಗಲಾಟೆ ಏನಿಲ್ಲ ಅಂದ್ರೆ ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಇವರಿಗೆ. ಹೆವಿ ಕ್ರೌಡ್ ಇತ್ತು. ಇನ್ನ ಜಾಸ್ತಿ ನಾವೇನು ಹೇಳುತ್ತಂದ್ರೆ ಇನ್ನ 10% ಪೊಲೀಸರು ಜಾಸ್ತಿ ಇದು ಮಾಡಬೇಕಿತ್ತು ಇವರು, ನಮ್ಮ ಮೇಂಟೆನೆನ್ಸ್. ಪೊಲೀಸಿಂದ ನಮಗೆ ಒಂದು 10 ಜನ ಇನ್ನ ಬದುಕಿದ್ದಾರೆ, ಇಲ್ಲ ಇನ್ನು ಜಾಸ್ತಿ ಸಾವುಗಳಾಗಿರೋದು. ಇಲ್ಲ ಫ್ರೀ ಟಿಕೆಟ್ ಅಂತ ಮಾಡಿರೋದು ಇವರು. ಅದಕ್ಕೆ ನಮ್ಗೆ ಎಲ್ಲ ಕಡೆಯಿಂದ ಬಂದಿರುತ್ತೆ. ಇದು ಬೆಂಗಳೂರು ಮಾತ್ರ ಸೀಮಿತ ಅಲ್ಲ, RCB ಅಂದರೆ ಇಡೀ ಕರ್ನಾಟಕ ಸೀಮಿತ ಐತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಇವಾಗ ಮೈಸೂರಿಂದ ಬಂದಿದ್ರು, ಬೆಳಗಾವಿಯಿಂದ ಬಂದಿದ್ರು, ಮಂಗಳೂರಿಂದ ಬಂದಿದ್ರು, ಎಲ್ಲ ಕಡೆಯಿಂದ ಬರ್ತಾಯಿದ್ರು. ಯಾರಿಗೂ ನೋಡೋಕ್ಕೆ ಆಗಿಲ್ಲ, ಅಂದರೆ ಪ್ಲೇಯರ್ಸ್ ನೋಡೋಕ್ಕೆ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಕಡೆ ತುಂಬ ಏಟ್ ಆಗಿದೆ, ನಮ್ಮ ಫ್ರೆಂಡ್ಸ್ಗೆಲ್ಲ ಏಟ್ ಆಗಿದೆ. ಎಲ್ಲ ಊರಲ್ಲಿ ಇರ್ತಾರೆ. ನಾವೇನಂತಂದರೆ ಇವಾಗ ನಾನು ಬಂದಿರೋದು ಸಹ ಪೊಲೀಸ್ ಇಲ್ಲ ಅಂತಂದರೆ ನಮಗೂ ಏಟ್ ಆಗಿರೋದು. ಪೊಲೀಸಿಂದ ನಾವು ಸ್ವಲ್ಪ ಸೇಫ್ಟಿ ಆಗಿದ್ವಿ, ರಿಟರ್ನ್ ವಾಪಸ್ ಬಂದ್ಬಿಟ್ವಿ. ಒಬ್ಬರ ಮೇಲೆ ಒಬ್ರು ಬಿಡ್ತಾ ಇದ್ದಾರೆ. ಒಂದು ನಿಮಿಷ ಗೇಟ್ ಓಪನ್ ಮಾಡ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದಾರೆ. ಸಾವನ್ನಪ್ಪಿದವರ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ. ಬಹುತೇಕ ಮಂದಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ, ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಇಂದ ಸಾವನ್ನಪ್ಪಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಅಧೀಕ್ಷಕ ಕೆಂಪರಾಜು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ನಿರ್ದಿಷ್ಟ ವರದಿಗೆ ಕಾಯ್ತಾ ಇದ್ದೀವಿ. ಬಹುತೇಕರು ಇಲ್ಲಿ ಉಸಿರಾಟದ ತೊಂದರೆಯಿಂದ ಸಾವನ್ನಪ್ಪಿದ್ದಾರೆ. ಒಟ್ಟು 24 ಜನ ಆಸ್ಪತ್ರೆಗೆ ಬಂದ್ರು, ಇನ್ನು 5 ಜನ ಆಸ್ಪತ್ರೆಯಲ್ಲಿದ್ದಾರೆ. 3 ಜನ ಈಗ ಡಿಸ್ಚಾರ್ಜ್ ಆಗ್ತಾರೆ ಅಂತ ಕೆಂಪರಾಜು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಡಿಸ್ಚಾರ್ಜ್ ಆಗಿದ್ದಾರೆ, ಇನ್ನು ಎಷ್ಟು ಜನ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಮತ್ತೆ ಮರಣೋತ್ತರ ಪರೀಕ್ಷೆ ಕೂಡ ಕಳಿಸಲಾಗುತ್ತಲ್ಲ, ಆ ಒಂದು ವರದಿ ಕೂಡ ಬರಬೇಕಿದೆ. ಅನೇಕರು ಇದರಲ್ಲಿ ಅಂದ್ರೆ ಒಟ್ಟು 11 ಜನ ಸಾವನ್ನಪ್ಪಿದ್ದು, ಬಹುತೇಕ ಉಸಿರಾಟದ ತೊಂದರೆ ಅಂತೇಳಿ ಅವರು ಮಾಹಿತಿ ಕೊಟ್ಟಿರೋದು. 24 ಜನ ಸರ್. 24 ಜಲ್ಲಿ ಈಗ ಆಲ್ಮೋಸ್ಟ್ ಆರ್ಥೋಪೆಡಿಕ್ 2 ಇದೆ, ಜನರಲ್ ಸರ್ಜರಿ 3 ಇದೆ. ಟೋಟಲ್ 5 ಮಂದಿ ಇದ್ದಾರೆ. ಆ 3 ಜನ ಈಗಲೂ ಡಿಸ್ಚಾರ್ಜ್ ಮಾಡ್ತೀವಿ ಸರ್, ಅವ್ರು ರೆಡಿ ಇದ್ದಾರೆ. ಈಗ ಇಬ್ಬರು ಅವ್ರಿಗೆ ಚಿಕಿತ್ಸೆ ಬೇಕಾಗಿದೆ, ಅವ್ರು ಇರ್ತಾರೆ. ಕಣ್ಣು ಹುಡುಗ, ಅಲ್ಲಿ ಒಬ್ಬ ಪೀಡಿಯಾಟ್ರಿಕ್ ಹುಡುಗ, ಇನ್ನಿಬ್ಬರು ಕಾಲ್ ಮುರಿದವ್ರು, ಒಟ್ಟು 3 ಜನ ಇದ್ದಾರೆ ಸರ್. ಹೌದು. ಇನ್ನೆಲ್ಲ ಬೇರೆ ಇಲ್ಲ, ಎಲ್ಲ ಚೆನ್ನಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ನಾವು ರಾತ್ರಿನೇ ಸರ್ಕಾರ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಮಂತ್ರಿಗಳು, ವೈದ್ಯಕೀಯ ಶಿಕ್ಷಣ ಸಚಿವರ ನಿರ್ದೇಶನದ ಮೇರೆಗೆ, ಅವರ ಆದೇಶದ ಮೇರೆಗೆ ನಾವು ರಾತ್ರಿನೇ ಸುಮಾರು ಜನ ನಮ್ಮ ಸಚಿವರುಗಳು ಬಂದಿದ್ದರು, ಬೇರೆ ಪಕ್ಷದ ನಾಯಕರೆಲ್ಲ ಬಂದಿದ್ದರು. ಸೊ ಅವರುಗಳ ಆದೇಶದ ಮೇರೆಗೆ ನಾವು ಫುಲ್ ನೈಟ್ ನಾವು ಅರ್ಲಿ ಮಾರ್ನಿಂಗ್ವರೆಗೂ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗ್ ಬೈ 4 o'clock ನಾವು ಆಲ್ಮೋಸ್ಟ್ 5 ಜನದ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದಿತ್ತು ಗುಲ್ಬರ್ಗದು, ಯಾದಗಿರಿದು, ಅದು ಇವತ್ತು ಮುಗಿಸಿದ್ದೀವಿ. ಆಲ್ಮೋಸ್ಟ್ 6 ಜನದ್ದು ಪೋಸ್ಟ್ ಮಾರ್ಟಮು ನಮ್ಮ ಆಸ್ಪತ್ರೆಯಲ್ಲಿ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ವೈದ್ಯರು ಭಾಳ ಚೆನ್ನಾಗಿ ಪಾಪ ರಾತ್ರಿ ಆಗಲು ಅನ್ನೋದೇ ಮಾಡಿಕೊಟ್ಟಿದ್ದಾರೆ. ಈಗ ಮೋಸ್ಟ್ ಆಫ್ ದಿ ಪೇಷಂಟ್ಸು ನಮಗೆ ಬ್ರಾಡ್ ಡೆಡ್ ಪೇಷಂಟ್ಸ್ಗೆ ಯಾರೂ ಎಕ್ಸ್ಟರ್ನಲ್ ಇಂಜುರೀಸ್ ಇರಲಿಲ್ಲ. ಮೋಸ್ಟ್ ಆಫ್ ದಿ ಪೇಷಂಟ್ಸ್ಗೆ ಎಕ್ಸ್ಟರ್ನಲ್ ಇಂಜುರೀಸ್ ಇರಲಿಲ್ಲ. ಎಲ್ಲರೂ ಹಿಸ್ಟ್ರಿ ಏನಂತಂದರೆ ಸ್ಟ್ಯಾಂಪೇಡ್ ಆಗಿ ಬ್ಯಾರಿಕೇಡ್ ಬಿತ್ತು, ಜನ ಎಲ್ಲ ತುಳ್ಕೊಂಡು ಹೋದ್ರು ಅಂತಕ್ಕಂಥ ಒಂದು ರೀತಿಯಲ್ಲಿ ಎಲ್ಲ ಹೇಳಿದ್ದಾರೆ. ಅದರ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಾನು ಅವ್ರದ್ದು ಇನ್ನೂ ಸಂಪೂರ್ಣ ವರದಿ ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಅಲ್ಲಿ ಇದ್ರ ಪ್ರಕಾರ ಉಸಿರಾಟದ ತೊಂದರೆಯಿಂದನೇ ಅವರು ಟ್ರಮ್ಯಾಟಿಕ್ ಆಸ್ಫಿಕ್ಸಿಯಾ ಅಂತೀವಿ, ಆ ಥರ ಆಗಿರ್ಬೋದು ಅಂತ ಇದು ನನಗೆ. ಅದ್ರ ಬಗ್ಗೆ ನಿರ್ದಿಷ್ಟ ವರದಿ ಬೇಕು ಅಂದರೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಡಾಕ್ಟರ್ ಸತೀಶ್ ಅಂತ ಇದ್ದಾರೆ, ಅವ್ರ ಮುಖಾಂತರ ತಿಳ್ಕೊಬೋದು ಸರ್. ಹಿಂದಿ ಬರಲ್ಲ, ಇಂಗ್ಲೀಷಲ್ಲಿ ಹೇಳಿ. ಓಕೆ ಸರ್, ಐ ವಿಲ್ ಸ್ಪೀಕ್ ಇನ್ ಇಂಗ್ಲೀಷ್. ಐ ಡೋಂಟ್ ನೋ ಪ್ರಾಪರ್ ಹಿಂದಿ. 24 ಜನ ಸರ್.
24 ಜಲ್ಲಿ ಈಗ ಆಲ್ಮೋಸ್ಟ್ ಆರ್ಥೋಪೆಡಿಕ್ 2 ಇದೆ, ಜನರಲ್ ಸರ್ಜರಿ 3 ಇದೆ. ಟೋಟಲ್ 5 ಮಂದಿ ಇದ್ದಾರೆ. ಆ 3 ಜನ ಈಗಲೂ ಡಿಸ್ಚಾರ್ಜ್ ಮಾಡ್ತೀವಿ ಸರ್. ಅವ್ರು ರೆಡಿ ಇದ್ದಾರೆ. ಈಗ ಇಬ್ರು ಅವ್ರಿಗೆ ಚಿಕಿತ್ಸೆ ಬೇಕಾಗಿದೆ, ಅವ್ರು ಇರ್ತಾರೆ. ಕಣ್ಣು ಹುಡುಗ, ಅಲ್ಲಿ ಒಬ್ಬ ಪೀಡಿಯಾಟ್ರಿಕ್ ಹುಡುಗ, ಇನ್ನಿಬ್ರು ಕಾಲ್ ಮುರಿದವ್ರು, ಒಟ್ಟು 3 ಜನ ಇದ್ದಾರೆ ಸರ್. ಹೌದೌದು. ಇನ್ನೆಲ್ಲ ಬೇರೆ ಬೇರೆ ಇಲ್ಲ, ಎಲ್ಲ ಚೆನ್ನಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ನಾವು ರಾತ್ರಿನೇ ನಾವು ಸರ್ಕಾರ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಮಂತ್ರಿಗಳು, ವೈದ್ಯಕೀಯ ಶಿಕ್ಷಣ ಸಚಿವರ ನಿರ್ದೇಶನದ ಮೇರೆಗೆ, ಅವರ ಆದೇಶದ ಮೇರೆಗೆ ನಾವು ರಾತ್ರಿನೇ ಸುಮಾರು ಜನ ನಮ್ಮ ಸಚಿವರುಗಳು ಬಂದಿದ್ದರು, ಬೇರೆ ಬೇರೆ ಪಕ್ಷದ ನಾಯಕರೆಲ್ಲ ಬಂದಿದ್ದರು. ಸೊ ಅವರುಗಳ ಆದೇಶದ ಮೇರೆಗೆ ನಾವು ಫುಲ್ ನೈಟ್ ನಾವು ಅರ್ಲಿ ಮಾರ್ನಿಂಗ್ವರೆಗೂ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗ್ ಬೈ 4 o'clock ನಾವು ಆಲ್ಮೋಸ್ಟ್ 5 ಜನದ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದಿತ್ತು ಗುಲ್ಬರ್ಗದು, ಯಾದಗಿರಿದು, ಅದು ಇವತ್ತು ಮುಗಿಸಿದ್ದೀವಿ. ಆಲ್ಮೋಸ್ಟ್ 6 ಜನದ್ದು ಪೋಸ್ಟ್ ಮಾರ್ಟಮು ನಮ್ಮ ಆಸ್ಪತ್ರೆಯಲ್ಲಿ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ವೈದ್ಯರು ಭಾಳ ಚೆನ್ನಾಗಿ ಪಾಪ ರಾತ್ರಿ ಆಗಲು ಅನ್ನೋದೇ ಮಾಡಿಕೊಟ್ಟಿದ್ದಾರೆ. ಈಗ ಮೋಸ್ಟ್ ಆಫ್ ದಿ ಪೇಷಂಟ್ಸು ನಮಗೆ ಬ್ರಾಡ್